ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಸಾಗರದ ಇಂದಿರಾ ಗಾಂಧಿ ಕಾಲೇಜಿಗೆ ಚಾಂಪಿಯನ್ ಪ್ರಶಸ್ತಿ, ಅಭಿನಂದನೆ. ಮೇ 1ರಂದು ಶಿಕ್ಷಕರ ಸಂಘಕ್ಕೆ ಚುನಾವಣೆ, ನಮ್ಮ ತಂಡ ಆಯ್ಕೆ ಮಾಡಿ ಮಾಲತೇಶಪ್ಪ ನಿವೇದನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾಗರ ತಾಲೂಕು ಸಂಘದ ಕಾರ್ಯಕಾರಿ ಸಮಿತಿಯ ಚುನಾವಣೆ ಮೇ 1ರಂದು ನಡೆಯಲಿದೆ. ಇದರಲ್ಲಿ ಪುರುಷ ಸಾಮಾನ್ಯರಿಗೆ 8 ಹಾಗೂ ಮಹಿಳಾ ಮೀಸಲು 4, ಒಟ್ಟು 12 ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಕಣದಲ್ಲಿ 24 ಜನ ಸ್ಪರ್ಧಿಗಳಿದ್ದಾರೆ. ಕಳೆದ 18 ತಿಂಗಳಿಂದ ಅಧ್ಯಕ್ಷರಾಗಿ ಶಿಕ್ಷಕ ಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಿದ ಮಾಲತೇಶಪ್ಪ ಇವರ ನೇತೃತ್ವದ ಶ್ರೀ ಸದ್ಗುರು ಶಿಕ್ಷಕರ ಬಳಗದಿಂದ ಮಾಲತೇಶಪ್ಪ, ಚಂದ್ರಪ್ಪ, ಪ್ರವೀಣ್, ರಾಜಪ್ಪ ಎನ್ಜಿ, ರಾಜಭಕ್ಷ ರಟ್ಟೆಹಳ್ಳಿ, ರಮೇಶ್ ಜೆ, ಶಂಕರ್ ಜಿಕೆ ಮತ್ತು ಸೋಮಪ್ಪ ಹೆಚ್ ಅವರು ಪುರುಷ ಸಾಮಾನ್ಯ ಅಭ್ಯರ್ಥಿಗಳಾಗಿ ಹಾಗೂ ಚಂದ್ರಕಲಾ, ಮುಕ್ತಾ ಹೆಗಡೆ, ಶೈಲಜಾ ಮತ್ತು ಸೋನಿಯಾ ರಾಣಿ ಮಹಿಳಾ ಮೀಸಲು ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ. ಮೇ 1ರಂದು ನಡೆಯಲಿರುವ ಚುನಾವಣೆಯ ಕುರಿತು ಹಾಗೂ ತಮ್ಮ ತಂಡದ ಸ್ಪರ್ಧೆಯ ಉದ್ದೇಶದ ಕುರಿತು ಮಾಲತೇಶಪ್ಪ ಮಾತನಾಡಿದ್ದು ಹೀಗೆ. ತಾಲೂಕಿನ ಶಿಕ್ಷಕ ಬಂಧುಗಳಿಗೆ ಸವಿನಯ ಪ್ರಾರ್ಥನೆ. ಆದ್ಮೇಲೆ ಮೇ 1ನೇ ತಾರೀಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಚುನಾವಣೆ. ಈ ಚುನಾವಣೆ ಬೆಳಗ್ಗೆ 8ರಿಂದ ಸ್ಟಾರ್ಟ್ ಆಗಿ ಸಂಜೆ 4ವರೆಗೆ ಇರ್ತದೆ. ಹಾಗಾಗಿ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳು ಎಲ್ಲೇ ಇದ್ದರೂ ಸಹ ರಜೆ ಇದೆ ಅಂತೇಳಿ ನೀವು ಬಿಡೋ ಹಾಗಿಲ್ಲ, ಮರೆಯದೆ ಬಂದುಬಿಟ್ಟು ನೀವು ಚುನಾವಣೆಯಲ್ಲಿ ನಿಮ್ಮ ಮತವನ್ನು ಚಲಾಯಿಸಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಟೀಮನ್ನು ಆಯ್ಕೆ ಮಾಡ್ಕೊಳ್ಲಿಕ್ಕೆ ನಿಮಗೊಂದು ಸುವರ್ಣ ಅವಕಾಶ ಇದೆ. ಈ ಸುವರ್ಣ ಅವಕಾಶವನ್ನು ಕಳ್ಕೋಬಾರ್ದು ಅಂತ ನಾನು ಮೊದಲೇ ಹೇಳಲಿಕ್ಕೆ ಪಡ್ತಿದ್ದೀನಿ. ತಮಗೆ ಗೊತ್ತಿದೆ, ನಾನು ಮಾಲತೇಶಪ್ಪ ಅಂತ ಹೇಳಿ ಈಗಾಗಲೇ 18 ತಿಂಗಳು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. 18 ತಿಂಗಳಲ್ಲಿ ತುಂಬ ಕೆಲಸಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ ಅಂತ ತಾಲೂಕಿನ ಶಿಕ್ಷಕರೇ ಮಾತಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವತ್ತು ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್, ಇವತ್ತು ಇದೊಂದು ರಾಜ್ಯದಲ್ಲಿ ಮಾದರಿಯಾಗಿರ್ತಕ್ಕಂಥ ಕಾರ್ನರ್. ಇವತ್ತು ಶಿಕ್ಷಕರು ಒಂದೇ ಸೂರಿನಡಿಯಲ್ಲಿ ತಮ್ಮ ಟೆನ್ಷನನ್ನು ಮರೆಯುವಂಥ ಕೆಲಸಗಳು ಅಲ್ಲಿ ಆಗ್ತಾಯಿದೆ. ಅವರು ಓಡಾಟವನ್ನು ತಪ್ಪಿಸಿದೆ. ಎಕ್ಸಾಂಪಲ್, ಈಗ ಒಂದು ಫಾರಂ ನಂಬರ್ 16 ಮಾಡಬೇಕು ಅಂದರೆ ಮಹಿಳೆಯರು ಎಷ್ಟು ಓಡಾಡಬೇಕಿತ್ತು, ಅದನ್ನೆಲ್ಲ ತಪ್ಪಿಸಿದೆ. ಫಾರಂ ನಂಬರ್ 16 ಆಗಿರ್ಬೋದು, ಟ್ಯಾಕ್ಸಿನ ಒಂದು ಫೈಲನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಹಾಗೆಯೇ ಟೈಮ್ ಬಾಂಡ್ ಆಗಿರ್ಬೋದು, ಚೆಕ್ಕರ್ ಮೇಕರ್ ಅಂತ ಈ HFಗಳಿಗಂತೂ ತುಂಬಾ ತೊಂದರೆ ಅಂತ ಎಲ್ಲ ಸರಳೀಕರಿಸಿ ಅಲ್ಲಿ ಕೆಲಸ ಕಾರ್ಯಗಳನ್ನು ಇವತ್ತು ಸದ್ಗುರು ಕಾರ್ನಲ್ಲಿ ಮಾಡಿಕೊಡಲಾಗ್ತದೆ. ಅಷ್ಟೇ ಅಲ್ಲದೆ ಹೋರಾಟದ ವಿಷಯ ಬಂದಾಗ ನಾವು ಎಂದೂ ಸಹ ಹಿಂದೆ ಬಿದ್ದಿಲ್ಲ. NPS ಹೋರಾಟಕ್ಕಾಗಿರ್ಬೋದು, PST ಹೋರಾಟಕ್ಕಾಗಿರ್ಬೋದು, ಉಚಿತವಾಗಿ ಬಸ್ಗಳನ್ನು ಕೊಡೋದ್ರ ಮೂಲಕ NPC ಸಪೋರ್ಟ್ ಮಾಡಿದ್ದೀವಿ, ಟಿ ಶರ್ಟ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿದ್ದೇವೆ. ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ಟೀಚರ್ಸ್ ಡೇ ಅಂತ ಕಾರ್ಯಕ್ರಮಗಳು ಅತ್ಯಂತ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಮೊನ್ನೆ ಆ ತಾಲೂಕಿನ ಶಿಕ್ಷಕರ ಒಂದು ಕಾರ್ಯಾಗಾರವನ್ನು ಮಾಡಿ ಅದನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಶಿಕ್ಷಕರು ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡು ಶಿಕ್ಷಕರಿಗಾಗಿಯೇ ಸ್ಪೋರ್ಟ್ಸನ್ನು ಮಾಡಿರ್ತಕ್ಕಂಥದ್ದು ಇದು ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಂತ ನಾನು ಅಂದ್ಕೊಳ್ತೇನೆ. ಇದೆಲ್ಲ ಸಹ ಓನ್ ರಿಸ್ಕ್ ತಗೊಂಡು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಸಹ ತುಂಬ ಕೆಲಸಗಳನ್ನು ಮಾಡಬೇಕು ಅಂತ ನನಗೆ ಆಸೆ ಇದೆ. ಹಾಗಾಗಿ ಒಂದು ಸುಂದರವಾಗಿರ್ತಕ್ಕಂಥ, ಅಷ್ಟೇ ಕ್ವಾಲಿಟಿ ಇರ್ತಕ್ಕಂಥ ಒಂದು ಟೀಮನ್ನು ಎಲ್ಲ ಹಿರಿಯರ ಸಹಕಾರದಿಂದ ಇವತ್ತು ನಾವು ಕಟ್ಕೊಂಡಿದ್ದೇವೆ. ಆ ಟೀಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೇಗಿದ್ದಾರೆ, ತುಂಬ ಕ್ವಾಲಿಟಿ ಇದ್ದಾರೆ. ರಾಜ್ಯ ಪ್ರಶಸ್ತಿ ಪಡೆದವರು, ರಾಷ್ಟ್ರ ಪ್ರಶಸ್ತಿ ಪಡೆದವರು, ಯಕ್ಷಗಾನ ಕಲಾವಿದರವರು, ಹಾಗೆಯೇ ಕಂಪ್ಯೂಟರ್ ಮಾಹಿತಿಯನ್ನು ತಕ್ಷಣವೇ ತಿಳ್ಕೊಂಡು ಅದನ್ನ ಶಿಕ್ಷಕರಿಗೆ ಸಹಕಾರ ಕೊಡ್ತಕ್ಕಂಥವ್ರು, ಇಲಾಖೆಯಿಂದ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಶಿಕ್ಷಕರಿಗೆ ಸರಳೀಕರಿಸಿ ಕೊಡ್ತಕ್ಕಂಥ ನನ್ನ ಟೀಮ್ನಲ್ಲಿ ಶಿಕ್ಷಕರು ಇದ್ದಾರೆ. ಹಾಗಾಗಿ ಇಂಥ ಒಳ್ಳೆ ಕ್ವಾಲಿಟಿ ಟೀಮನ್ನು ಆಯ್ಕೆ ಮಾಡಿದೆ. ನೋಡಿ, ಮಾಲತೇಶಪ್ಪ ಒಬ್ಬರು ಕೆಲಸ ಮಾಡಿದಾರೆ ಅಂತ ಮಾಲತೇಶಪ್ಪ ಒಬ್ಬರಿಗೆ ಓಟ್ ಹಾಕಿದರೆ ನಾನು ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಟೀಮಿನ ಪ್ರತಿಯೊಬ್ಬರಿಗೂ ನೀವು ಓಟ್ ಹಾಕಬೇಕಾಗುತ್ತೆ. ಹಾಕಿದ್ರೆ ಮಾತ್ರ ನಮ್ಮ ಟೀಮ್ ಗೆದ್ದರೆ ಮಾತ್ರ ನಾನು ಅಧ್ಯಕ್ಷನಾಗಿ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವಕಾಶ ಆಗ್ತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ಮೇಲೆ ನಮ್ಮ ಟೀಮ್ ಬಂದು ನಾನು ಅಧ್ಯಕ್ಷನಾದರೆ ಮೊಟ್ಟ ಮೊದಲ ಬಾರಿಗೆ ಕೈಗೊಳ್ತಕ್ಕಂಥ ಕೆಲಸ ಗುರುಭವನ ಕಟ್ಟಲೇಬೇಕು ಅಂತೇಳಿ ನಾನು ಏನು ಹೇಳ್ತೀನಿ ಅಂದರೆ, ಗುರುಭವನಕ್ಕೆ ಒಂದೇ ₹1 ಶಿಕ್ಷಕರಿಂದ ವಂತಿಕೆ ಪಡೆದೆ ದಾನಿಗಳಿಂದ ಹಣವನ್ನು ತಂದು ಗುರುಭವನ ನಿರ್ಮಾಣವನ್ನು ಖಂಡಿತ ಮಾಡಿಕೊಡ್ತೀವಿ ಅನ್ನೋದನ್ನು ನಮ್ಮ ಶ್ರೀ ಸದ್ಗುರು ಶಿಕ್ಷಕರ ಬಳಗದಿಂದ ವಾಗ್ದಾನ ಆಗಿದೆ. ಅದು ಮಾಡಿಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಶ್ರೀ ಸದ್ಗುರು ಕಾರ್ನಲ್ಲಿ ಇದುವರೆಗೂ ಏನು ಕಾರ್ಯಗಳಿದ್ದವೋ ಅವ್ರು ಮುಂದುವರ್ಸ್ಕೊಂಡು ಹೋಗೋದ್ರ ಜೊತೆಗೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಿಕೊಡ್ಬೇಕು. ಅಷ್ಟೇ ಅಲ್ಲದೆ ತುಂಬ ದೂರದಿಂದ ತುಮರಿ, ಬ್ಯಾಕೋಡು, ತ್ಯಾಗರ್ತಿ, ಕಟ್ಟಿನ ಕಾರ್ಯದಿಂದ ಬಂದು ಇಲ್ಲಿ ಸದ್ಗುರು ಕಾರ್ನಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡಿದ್ದೀನಿ ಅಂದರೆ, ಪ್ರತಿ ಹೋಬಳಿಗೂ ಸಹ ಶ್ರೀ ಸದ್ಗುರು ಕಾರ್ಯನ ಹಾಗೆ ಹೆಲ್ಪ್ ಡೆಸ್ಕನ್ನು ಮಾಡಿಬಿಟ್ಟು ಅಲ್ಲಿ ಕಾರ್ಯಗಳನ್ನು ಶಿಕ್ಷಕರಿಗೆ ಸರಳವಾಗಿ ಸಿಗೋ ಹಾಗೆ ಮಾಡಿಕೊಡ್ಬೇಕು ಅಂತೇಳಿ ಯೋಚನೆ ಇದೆ. ಅದನ್ನು ಸಹ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ PST, NPS ಹೋರಾಟ ಆಗಿರ್ಬೋದು, ಎಲ್ಲ ಹೋರಾಟಕ್ಕೂ ಸಹ ಈಗ ಏನು ಹಿಂದೆ ಉತ್ಸಾಹದಿಂದ ಭಾಗಿಯಾಗಿದ್ವು ಅದೇ ರೀತಿ ಸಹಕಾರ, ಉತ್ಸಾಹ ಇದ್ದೇ ಇರ್ತದೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಮ್ಮ ಟೀಮ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೆ. ಜೊತೆಗೆ ನಿಮಗೆ ಟೈಮನ್ನು ಕೊಡಬೇಕು. ಯಾಕಂದರೆ ಒಂದು ಸಂಘಟನೆ ಬರಬೇಕು ಅಂದರೆ
ಸುಮ್ಮನೆ ಬರಬಾರ್ದು. ಆ ಟೈಮನ್ನು ನಾವು ವಿನಿಯೋಗ, ಮನೆಯನ್ನು ಮರೆತು ಟೈಮನ್ನು ನಾವು ನಮ್ಮ ಶಿಕ್ಷಕರಿಗೆ ಅಥವಾ ಸಂಘಟನೆಗೆ ನಾವು ಟೈಮನ್ನು ಕೊಡ್ತೇವೆ ಅಂದ್ರೆ ಮಾತ್ರ ಸಂಘಟನೆ ಬರಬೇಕು. ಇಲ್ಲಾಂದರೆ ಮನೆಯಲ್ಲಿ ಕೂತ್ಕೊಂಡು ಸಂಘಟನೆಗೆ ಬಂದರೆ ಆಗೋದಿಲ್ಲ. ಹಾಗಾಗಿ ಅವರು ಎಲ್ಲರೂ ಸಹ ಸಮಯವನ್ನು ನಿಮಗಾಗಿ ವಿನಿಯೋಗಿಸಲಿಕ್ಕೆ ರೆಡಿ ಇದ್ದಾರೆ. ನಿಮ್ಮ ಅಹವಾಲುಗಳನ್ನು ಭಾಳ ಖುಷಿಯಿಂದ ತಾಳ್ಮೆಯಿಂದ ಕೇಳಿ ಪರಿಹಾರ ಮಾಡಲಿಕ್ಕೆ ಇವರೆಲ್ಲ ನಮ್ಮ ಟೀಮು ಕಟಿಬದ್ಧವಾಗಿದೆ. ಹಾಗಾಗಿ ನಮ್ಮ ಟೀಮನ್ನು ಬೆಂಬಲಿಸ್ತೀರಿ, ಮುಂದಿನಗಳಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ನನಗೆ ಬಲ ಕೊಡ್ತೀರಿ ಅಂತ ಹೇಳ್ತಾ ತಾವೆಲ್ಲರೂ ಬಂದು ದಯವಿಟ್ಟು ನಮ್ಮ ಟೀಮಿಗೆ ನೀವು ಓಟ್ ಹಾಕಬೇಕು. ಯಾಕಂದರೆ ನನಗೆ ಅನ್ಯ ಕಾರ್ಯ ನಿಮಿತ್ತದಿಂದ ಯಾರಿಗೂ ಫೋನ್ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಅನ್ಯತಾ ಭಾವಿಸಬಾರ್ದು, ಫೋನ್ ಮಾಡಿಲ್ಲ ಅಧ್ಯಕ್ಷರು ಅಂತೇಳಿ. ಖಂಡಿತ ಫೋನ್ ಮಾಡಿದ್ರು ಬಂದು ನೀವು ನಮ್ಮ ಟೀಮನ್ನು ನೀವು ನೆನ್ಪಿಟ್ಕೊಳ್ಬೇಕು. ನಮ್ಮ ಟೀಮ್ನಲ್ಲಿ ನಂಬರ್ 2, 9, 10, 11, 12, 13, 14 ಮತ್ತು 16. ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಟೀಮಿನ ನಂಬರ್ 2, 9, 10, 11, 12, 13, 14, 16. ಇವು ಮಹಿಳೆಗೆ ಸಂಬಂಧಪಟ್ಟಂತೆ 1, 3, 6 ಮತ್ತು 7 ಇದು ಮಹಿಳೆಯರ ಒಂದು ನಂಬರ್ ಆಗಿರ್ತದೆ. 1, 3, 6, 7. ಈ 1, 3, 6, 7ಕ್ಕೆ ನೀವು ಮಹಿಳೆಯರಿಗೆ ಓಟನ್ನು ಹಾಕಬೇಕು. ಯಾಕಂದರೆ ಒಬ್ಬ ಶಿಕ್ಷಕರಿಗೆ 12 ವೋಟ್ ಹಾಕಲಿಕ್ಕೆ ಅವಕಾಶ ಇರ್ತದೆ. 8 ಪುರುಷರಿಗೆ, 4 ಮಹಿಳೆಯರಿಗೆ. ಇಲ್ಲಿ 16 ಜನ ಕಾಂಪಿಟೇಷನ್ ಮಾಡಿದ್ದಾರೆ. ಹಾಗೆ ಮಹಿಳೆಯರಲ್ಲಿ 8 ಜನ ಕಾಂಪಿಟೇಷನ್ ಮಾಡಿದ್ದಾರೆ. ನೀವು ಮಹಿಳೆಯರಿಗೆ 8 ಜನದಲ್ಲಿ 4 ಜನರಿಗೆ ಹಾಕಬೇಕು. ನಾ ಹೇಳಿದೆಲ್ಲ 1, 3, 6, 7. ಹಾಗೆ ಈ ಪುರುಷರಲ್ಲಿ 16 ಜನ ಇದ್ದರೆ ನೀವು 8 ಜನರಿಗೆ ವೋಟ್ ಹಾಕಬೇಕು. ಅಲ್ಲಿ 12 ವೋಟ್ ಆಗ್ತದೆ. ಪುರುಷರ ಬ್ಯಾಲೆಟು ವೈಟ್ ಇರ್ತದೆ, ಮಹಿಳೆಯರ ಬ್ಯಾಲೆಟು ಪಿಂಕ್ ಇರ್ತದೆ. ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೇನೆ, ನಮ್ಮ ಒಂದು ಟೀಮಿನ ನಂಬರು 2, 9, 10, 11, 12, 13, 14, 16. ಹಾಗಾಗಿ ತಾವೆಲ್ಲರೂ ದಯವಿಟ್ಟು ವೋಟ್ ಮಾಡೋದ್ರ ಮೂಲಕ ಅತ್ಯಂತ ಪ್ರಚಂಡ ಆಸೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಡಿವಿಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕುವೆಂಪು ವಿಶ್ವವಿದ್ಯಾಲಯದ 8ನೇ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಸಾಗರ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಾದ ಕೆ. ತೃಪ್ತಿ ಎತ್ತರ ಜಿಗಿತ, ಉದ್ದ ಜಿಗಿತ ಮತ್ತು ರಿಲೆ, ರಕ್ಷಿತಾ ಗುರುಮೂರ್ತಿ ಸುಳುಗೋಡು 200 ಮೀಟರ್ ಓಟ ಮತ್ತು ರಿಲೆ, ಅಂಕಿತಾ ಗೋಪಾಲ್ ನಾಯ್ಕ್ 400 ಮೀಟರ್ ಓಟ, ಉದ್ದ ಜಿಗಿತ ಮತ್ತು ರಿಲೆ, ರಚನಾ 20 ಕಿಲೋಮೀಟರ್ ನಡಿಗೆ, ಶುಭ ಗುಂಡು ಎಸೆತ ಮತ್ತು ಚಕ್ರ ಎಸೆತ, ಕಾವೇರಿ ಚಕ್ರ ಎಸೆತ, ಸೌಜನ್ಯ ರಾಮಚಂದ್ರ ಜಾವ್ಲಿನ್, ನಯನ ಎ ಹಾಗೂ ಉಷಾ HS 400 ಮೀಟರ್ ಹರ್ಡಲ್ಸ್ ಮತ್ತು ಚಂದನಾ KC 20 ಕಿಮಿ ನಡೆತ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗುವ ಮೂಲಕ ಚಾಂಪಿಯನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಈ ಸಾಧನೆಗೆ ಕಾಲೇಜು ಸಮಿತಿ ಅಭಿನಂದಿಸಿದೆ. ನಮಸ್ಕಾರ.